ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಗ್ರಾಮಸ್ಥರ ಬಹುವರ್ಷದ ಬೇಡಿಕೆಯನ್ನು ಈಡೇರಿಸುವ ಮೂಲಕ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾದರು. ಗೋಣಿಕೊಪ್ಪ 60 ಮೈಸೂರಮ್ಮ ನಗರದ ಮುಖ್ಯ ರಸ್ತೆಯು ತೀರ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ಅನಾನುಕೂಲವಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಶಾಸಕ ಪೊನ್ನಣ್ಣನವರು 18 ಲಕ್ಷ ಅನುದಾನ ಬಿಡುಗಡೆ ಮಾಡಿದರು. ನೂತನ ಕಾಂಕ್ರೀಟ್ ರಸ್ತೆಯನ್ನು ಗ್ರಾಮಸ್ಥರ ಹಾಗೂ ಪ್ರಮುಖರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳಿಸಿದರು. ರಸ್ತೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಮೈಸೂರಮ್ಮ ನಗರದ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದರು. ರಸ್ತೆ ಉದ್ಘಾಟನೆ ವೇಳೆ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ ಶಾಸಕ ಪೊನ್ನಣ್ಣನವರ ಜನಪರ ಕಾಳಜಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುಮಾರು ನೂರಾರು ವಾಹನಗಳು, ಸಾವಿರಾರು ಜನರು ಓಡಾಡ್ತಿರುವಂಥ ಬಹಳ ಮುಖ್ಯವಾದ ರಸ್ತೆ ಇದು. ಈ ರಸ್ತೆ ಇಲ್ಲಿಂದ ಕಂಟಿನ್ಯೂ ಆಗಿ ನಮ್ಮ ಗೋಣಿಕೊಪ್ಪಲಿನಿಂದ ಸಂಪರ್ಕ ರಸ್ತೆ ಇಲ್ಲಿಗೆ ನಮ್ಮ ಜೋಡುಬೆಟ್ಟಿಗೆ ಹೋಗಿ ಸೇರಿ ಕಾಫಿ ಬೋರ್ಡಲ್ಲಿ ಸೇರುವಂಥ ರಸ್ತೆ. ಈ ರಸ್ತೆಯ ವಿಚಾರವಾಗಿ ನಮ್ಮ MLA ಅವರ ಹತ್ರ ಮಾತಾಡಿದಾಗ ನಮ್ಮ MLA ಅವರು ದೊಡ್ಡ ಮನಸ್ಸು ಮಾಡಿ ಅವರ ಅನುದಾನದಲ್ಲಿ 18 ಲಕ್ಷ ರೂಪಾಯಿಯನ್ನು ಒದಗಿಸಿಕೊಟ್ಟು ನಮ್ಮ ಮೋಹನ್ ರವರು ಉತ್ತಮವಾದ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಸಹಾಯ ಮಾಡಿದಂಥವರು ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ನಾಯಕರು ಕೂಡ ಅವರ ಪಾತ್ರ ಕೂಡ ತುಂಬ ಇದೆ. ಹಾಗೆ ನಮ್ಮ 60 ಈಗಾಗಲೇ ಸುಮಾರು 2 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಅವರು ತಂದುಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಕುಪ್ಪಂಡ ಕಂದನವರ ಮನೆ ಮತ್ತು ಕೇಚಮಡವರ ಮನೆಗೆ ಹೋಗುವಲ್ಲಿ 15 ಲಕ್ಷದ ರಸ್ತೆ ಕಾಮಗಾರಿ ಆಗಿದೆ. ಈಗ ನಮ್ಮ ಕಾಡ್ಲಾಯಪ ರೋಡು ಈಗ 15 ಲಕ್ಷಕ್ಕಾಗಿದೆ. ಹಾಗೆ ಕಾರೆಕಾಡಿಗಾಗಿದೆ. 60 ಗ್ರಾಮದ 4 ಗ್ರಾಮಗಳಿಗೆ ಹಳ್ಳಿಗಟ್ಟು, ಉದೂರು, ಮುಗಟಿಗೇರಿ ಹೀಗೆ ಸುಮಾರು 2 ಕೋಟಿ ರೂಪಾಯಿಯಷ್ಟು ಬರೀ ರಸ್ತೆ ಕಾಮಗಾರಿಗಳೇ ಈಗಾಗಲೇ ನಮಗೆ ಮಾಡಿಕೊಟ್ಟಿರ್ತಾರೆ. ನಾನಂತೂ ನನ್ನ ಸರ್ವಿಸ್ನಲ್ಲಿ ಇಂಥ ಒಂದು MLA ಅವರು ಇಷ್ಟೊಂದು ಕಾಮಗಾರಿಯನ್ನು ಮಾಡಿಕೊಡೋರು ನಾನು ನೋಡಲಿಲ್ಲ. ಈಗ ನನಗೆ ರಾಜಕೀಯದಲ್ಲಿ ಇದ್ದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಏಕೆಂತ ಹೇಳಿದ್ರೆ ನಮ್ಮ MLA ಹಾಗೂ ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ನಮಗೆ ನಮ್ಮ ಗ್ರಾಮಕ್ಕೆ ಹಾಗೂ ಇಡೀ ಕ್ಷೇತ್ರಕ್ಕೆ ಏನೆಲ್ಲ ಕೆಲಸ ಆಗಬೇಕು ಎಲ್ಲವನ್ನು ಭಾಳ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ನೂತನವಾಗಿ ಅಭಿವೃದ್ಧಿ ಕಂಡಿರುವ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಪೊನ್ನಣ್ಣ, ಜಿಲ್ಲೆಯ ಉದ್ದಗಲಕ್ಕೂ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ. ಜನರ ಬೇಡಿಕೆಯ ಹಿನ್ನೆಲೆಯಲ್ಲಿ ರಸ್ತೆ ದುರಸ್ತಿ ಕಾರ್ಯ ಮಾಡಲಾಗುತ್ತಿದೆ. ಒಂದಷ್ಟು ಸಮಯ ಅವಕಾಶ ಬೇಕಾಗಿದೆ ಎಂದರು. ಬೈಪಾಸ್ ರಸ್ತೆಯಿಂದ ಇವತ್ತು ಮೈಸೂರಮ್ಮ ಕಾಲೋನಿ ಭಾಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಾಗರಿಕರು ವಾಸವಾಗಿರುವಂಥ ಪ್ರದೇಶಕ್ಕೆ ಭಾಳ ಸುಸಜ್ಜಿತವಾದಂಥ ರಸ್ತೆ ಕಾಮಗಾರಿ, ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿರುವಂಥ ಈ ಸಂದರ್ಭ 18 ಲಕ್ಷದಲ್ಲಿ ಈ ಕಾಮಗಾರಿ ಪೂರ್ಣಗೊಂಡಿದೆ. ಅದಕ್ಕೆ ಇವತ್ತು ಅದರ ಅನಾವರಣವನ್ನು ಮಾಡಿ ಎಲ್ಲ ಸಂಚಾರಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ. ಭಾಳ ಸಂತೋಷ ಆಗುತ್ತೆ. ಗುಣಮಟ್ಟವಾದಂಥ ರಸ್ತೆಗಳು ಗ್ರಾಮಗಳಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ನಿರ್ಮಾಣ ಆದಾಗ ಭಾಳಷ್ಟು ವರ್ಷಗಳಿಂದ ಈ ಒಂದು ರಸ್ತೆಯ ಬೇಡಿಕೆ ಇಲ್ಲಿಯ ನಾಗರಿಕರದ್ದು ಇದ್ದರೂ ಕೂಡ ಅದಾಗಿರಲಿಲ್ಲ. ಇವತ್ತು ಅದು ಪೂರ್ಣವಾಗಿದೆ. ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮತ್ತು ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಇಲ್ಲಿಯ ಎಲ್ಲ ಸ್ಥಳೀಯ ನಾಯಕರು ಅವರು ಭಾಳಷ್ಟು ಒತ್ತಾಯವನ್ನು ಕೂಡ ಮಾಡಿದರು, ಇಲ್ಲಿಯ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂಥೇಳಿ. ಅದರಿಂದ ಇವತ್ತು ಅದು ಪೂರ್ಣಗೊಂಡಿದೆ. ಹಲವಾರು ರಸ್ತೆ ಕಾಮಗಾರಿಗಳು ಗ್ರಾಮೀಣ ಮಟ್ಟದಲ್ಲಿ PWD ರಸ್ತೆಗಳು ಮತ್ತು ಮೇಜರ್ ಡಿಸ್ಟ್ರಿಕ್ಟ್ ರಸ್ತೆಗಳು ಇದೆಲ್ಲವೂ ಕೂಡ ಕಾಮಗಾರಿಗಳು
ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಪ್ರಗತಿಯನ್ನು ಕಾಣ್ತಾ ಇದೆ, ಪೂರ್ಣಗೊಳ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಸಂತೋಷ ಆಗ್ತದೆ. ಮತ್ತು ಜನರಿಗೆ ನಾವು ಕೊಟ್ಟಂಥ ಭರವಸೆಯನ್ನು ಮತ್ತು ಕೊಟ್ಟಂಥ ಮಾತನ್ನು ಉಳಿಸ್ದಂತಾಗ್ತದೆ ಅಲ್ಲ, ಅದು ಭಾಳ ಮುಖ್ಯ. ಅದರಲ್ಲೇ ನಮಗೆಲ್ಲರೂ ಕೂಡ ಸಾರ್ಥಕತೆ. ರಾಜಕೀಯ ಜೀವನದಲ್ಲಿರುವಂಥ ಪ್ರತಿಯೊಬ್ಬನಿಗೂ ಕೂಡ ಕೆಲಸಗಳು ಮುಗಿದಾಗ ಒಂದು ಸಾರ್ಥಕತೆ ಸಿಗ್ತದೆ. ಅದು ಇವತ್ತು ಕಾಣ್ತಾ ಇದೆ ಮತ್ತು ಎಲ್ಲರ ಮುಖಗಳಲ್ಲೂ ಕೂಡ ಹರ್ಷವನ್ನು ನೋಡಿದಾಗ ಸಂತೋಷ ಆಗ್ತದೆ. ಇದೇ ರೀತಿ ಇನ್ನಷ್ಟು ಕೆಲಸಗಳು ಮುಂದಿನ ದಿನಗಳಲ್ಲಿ ನಾವು ಪ್ರಾರಂಭ ಮಾಡಲಿದ್ದೇವೆ. ಅದನ್ನು ಕೂಡ ಶೀಘ್ರವಾಗಿ ಆಗಲಿ ಅಂಥೇಳಿ ನಾನು ಇವತ್ತು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಮತ್ತು ಎಲ್ಲರೂ ಕೂಡ ಶುಭವನ್ನು ಕೊಡ್ತೀನಿ. ರಸ್ತೆ ಉದ್ಘಾಟನೆ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಜಮಡ ಸೋಮಣ್ಣ, ಜಿಲ್ಲಾ ವಕ್ತಾರ ಆಪಟಿರ ಟಾಟುಮಣ್ಣಪ್ಪ, 60 ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ತೀತಮಾಡ ಯಶ್ವಿನ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಲಾಲು ಸ್ಟಾಲಿನ್, ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಕುಲಚಂಡ ಪ್ರಮೋದ್ ಗಣಪತಿ, ಎಂ ಮಂಜುಳಾ, ವಿಟಿ ವಾಸು, ಜೆರೀನಾ, ಡಾಡು ಜೋಸೆಫ್, ಗುತ್ತಿಗೆದಾರ ಚೇರಂಡ ಮೋಹನ್, ಶ್ರೀ ಮುತ್ತಪ್ಪ ದೇವಸ್ಥಾನದ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.